ದೈವ ದರ್ಶನ ಅಫಿಷಿಯಲ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಬೆಂಗಳೂರು ಹೃದಯದಲ್ಲಿ ಅಡಗಿರುವ ಒಂದು ಶಕ್ತಿ ಪೀಠ. ಇಲ್ಲಿ ದೇವಿಯ ದರ್ಶನ ಮಾಡಿದವರ ಜೀವನವೇ ಬದಲಾಗುತ್ತದೆ ಎಂದು ನಂಬಿಕೆ. ಇದು ಸಾಮಾನ್ಯ ದೇವಸ್ಥಾನ ಅಲ್ಲ, ಇದು ಬಂಡೆ ಮಹಾಕಾಳಿಯ ಮಹಾರಹಸ್ಯ. ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ ಸಂಪೂರ್ಣ ಇಂಟ್ರೆಸ್ಟಿಂಗ್ ಮಾಹಿತಿ, ವಿಸ್ತೃತ ವಿವರಣೆ. ಬೆಂಗಳೂರು ನಗರವು ಟೆಕ್ನಾಲಜಿ ನಗರವಾಗಿ ಪ್ರಸಿದ್ಧವಾದರೂ ಅದರ ಒಳಹೊರಗೆ ಅನೇಕ ಪ್ರಾಚೀನ ದೇವಾಲಯಗಳಿವೆ. ಅವುಗಳಲ್ಲಿ ಅತ್ಯಂತ ಶಕ್ತಿಯುತ, ರಹಸ್ಯಮಯ ಹಾಗೂ ಭಕ್ತರ ಮನಸ್ಸನ್ನು ಸೆಳೆಯುವ ದೇವಾಲಯವೆಂದರೆ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ. ಈ ದೇವಸ್ಥಾನವು ಕೇವಲ ಪೂಜಾ ಸ್ಥಳವಲ್ಲ, ಇದು ಭಕ್ತರ ಅನುಭವಗಳಲ್ಲಿ ಅದ್ಭುತಗಳನ್ನು ತೋಡಿಸಿರುವ ಸ್ಥಳವಾಗಿ ಪ್ರಸಿದ್ಧವಾಗಿದೆ. ಸ್ಥಳ ಮತ್ತು ಪರಿಸರ. ಈ ದೇವಸ್ಥಾನವು ಬೆಂಗಳೂರಿನ ಗವಿಪುರಂ ಗುಟ್ಟಹಳ್ಳಿ, ಕೆಂಪೇಗೌಡ ನಗರ ಪ್ರದೇಶದಲ್ಲಿ ಕೇಂಪಾಂಬುದಿ ಕೆರೆ ಸಮೀಪದಲ್ಲಿದೆ. ಇದು ಒಂದು ಸಣ್ಣ ಗುಡ್ಡದ ಮೇಲೆ ನಿರ್ಮಾಣಗೊಂಡಿದ್ದು ಸುತ್ತಮುತ್ತ ಪ್ರಾಚೀನ ಶಿಲೆಗಳ ವಾತಾವರಣವಿದೆ. ಈ ವಾತಾವರಣವೇ ದೇವಾಲಯಕ್ಕೆ ಒಂದು ಅದ್ಭುತ ಶಕ್ತಿ ಮತ್ತು ರಹಸ್ಯ ಭಾವನೆ ನೀಡುತ್ತದೆ. ಇತಿಹಾಸ ಸಾವಿರಾರು ವರ್ಷಗಳ ಹಿಂದಿನ ಕಥೆ. ಬಂಡೆ ಮಹಾಕಾಳಿ ದೇವಸ್ಥಾನವು ಸುಮಾರು 800 ರಿಂದ 1200 ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ. ಕೆಲ ಇತಿಹಾಸಕಾರರ ಪ್ರಕಾರ ಇದು 16ನೇ ಶತಮಾನದ ಮುಂಚೆಯೇ ಅಸ್ತಿತ್ವದಲ್ಲಿತ್ತು. ಬೆಂಗಳೂರು ಸ್ಥಾಪಕ ಕೆಂಪೇಗೌಡರ ಕಾಲಕ್ಕೂ ಮೊದಲು ಈ ದೇವಾಲಯ ಪ್ರಸಿದ್ಧವಾಗಿತ್ತು. ಪ್ರಾರಂಭದಲ್ಲಿ ಇದು ಒಂದು ಗುಹೆಯಂತಿರುವ ಶಿಲಾ ದೇವಾಲಯ. ದೇವಿಯ ವಿಗ್ರಹವನ್ನು ನೇರವಾಗಿ ಬಂಡೆಯಲ್ಲೇ ಕೆತ್ತಲಾಗಿತ್ತು. ಬಂಡೆ ಮಹಾಕಾಳಿ ಎಂಬ ಹೆಸರಿನ ಅರ್ಥ. ಬಂಡೆ ಎಂದರೆ ಕಲ್ಲು ಅಥವಾ ಶಿಲೆ. ಈ ದೇವಾಲಯದಲ್ಲಿ ದೇವಿಯ ವಿಗ್ರಹವು ಒಂದು ದೊಡ್ಡ ಬಂಡೆಯಲ್ಲೇ ಮೂಡಿ ಬಂದಿದೆ, ಆದ್ದರಿಂದ ಇದನ್ನು ಬಂಡೆ ಮಹಾಕಾಳಿ ಎಂದು ಕರೆಯುತ್ತಾರೆ. ಮತ್ತೊಂದು ಕಥೆ. ಈ ಪ್ರದೇಶದಲ್ಲಿ ಪ್ರಯಾಣಿಕರು ತಮ್ಮ ಬಂಡಿಗಳು ಇಡುತ್ತಿದ್ದರು. ಅದರಿಂದ ಬಂಡಿ ಮಹಾಕಾಳಿ ಎಂಬ ಹೆಸರು ಬಂದಿತು. ದೇವಿಯ ರೂಪ. ಶಾಂತ ರೂಪದಲ್ಲಿರುವ ಕಾಳಿ. ಸಾಮಾನ್ಯವಾಗಿ ಕಾಳಿದೇವಿ ಉಗ್ರ ರೂಪದಲ್ಲಿರ್ತಾಳೆ. ಆದರೆ ಇಲ್ಲಿ ದೇವಿಯ ರೂಪ ಶಾಂತ, ಸೌಮ್ಯ. ಮುಖಭಾವ. ಸುಮಾರು 3 ಅಡಿ ಎತ್ತರದ ಶಿಲಾ ವಿಗ್ರಹ, 4 ಕೈಗಳಲ್ಲಿ ಆಯುಧಗಳು. ಇದು ಭಕ್ತರಿಗೆ ಒಂದು ವಿಶಿಷ್ಟ ಅನುಭವ. ಭಯಂಕರ ಕಾಳಿ ಅಲ್ಲ, ಅಮ್ಮನಂತೆ ಕಾಪಾಡುವ ಕಾಳಿ. ಅದ್ಭುತ ನಂಬಿಕೆಗಳು ಮತ್ತು ಮಿಸ್ಟಿಕ್ ಅನುಭವಗಳು. ಈ ದೇವಸ್ಥಾನವು ವಿಶೇಷವಾಗಿ ಪ್ರಸಿದ್ಧವಾಗಿರುವುದು ಮಾಟಮಂತ್ರ, ದೋಷ ನಿವಾರಣೆ, ದೃಷ್ಟಿ ತೊಡೆದು ಹಾಕುವುದು, ತಡೆ ಒಡಿಸುವುದು, ವಶೀಕರಣ ಸಮಸ್ಯೆ ಪರಿಹಾರ. ಭಕ್ತರು ನಂಬುವಂತೆ ಇಲ್ಲಿ ಪ್ರಾರ್ಥನೆ ಮಾಡಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ, ಜೀವನದಲ್ಲಿ ಶಾಂತಿ ಬರುತ್ತದೆ. ವಿಶೇಷ ದಿನಗಳು: ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ/ಪೂರ್ಣಿಮೆ. ಈ ದಿನಗಳಲ್ಲಿ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ತುಂಬಾ ಹೆಚ್ಚು. ನಿಂಬೆ ಪೂಜೆ ವಿಶೇಷ ಆಚರಣೆ. ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಇದೆ, ನಿಂಬೆ ಪೂಜೆ, ಲೆಮನ್ ರಿಚುವಲ್. ಭಕ್ತರು ನಿಂಬೆ ಹಣ್ಣುಗಳನ್ನು ಅರ್ಪಿಸುತ್ತಾರೆ. ಪೂಜೆ ನಂತರ ಅದನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ನಂಬಿಕೆ. ನಿಂಬೆ ಒಣಗಿದಂತೆ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತವೆ. ವ್ರತ ಮತ್ತು ಹರಕೆಗಳು. ಭಕ್ತರು ತಮ್ಮ ಮನಸ್ಸಿನ ಆಶೆಗಳಿಗಾಗಿ ಹರಕೆಗಳನ್ನು ಇಡುತ್ತಾರೆ. ನೆರವೇರಿದ ನಂತರ ಬೆಳ್ಳಿ ಕತ್ತಿ, ಮೂಗುತಿ ಸೀರೆ ಅರ್ಪಣೆ. ಇದು ದೇವಸ್ಥಾನದ ಪ್ರಮುಖ ಪರಂಪರೆ. ಯತ್ರದಂ ಹಬ್ಬಗಳು. ನವರಾತ್ರಿ ಮಹೋತ್ಸವ. ಈ ದೇವಸ್ಥಾನದಲ್ಲಿ ಅತ್ಯಂತ ದೊಡ್ಡ ಹಬ್ಬ ನವರಾತ್ರಿ. 9 ದಿನಗಳ ಕಾಲ ವಿಶೇಷ ಅಲಂಕಾರ, ಅಭಿಷೇಕ ಹೋಮ, ಲಲಿತ ಸಹಸ್ರನಾಮ ಪಾರಾಯಣ. ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. ದೇವಾಲಯದ ನಿರ್ಮಾಣ ಮತ್ತು ವಾತಾವರಣ. ಈ ದೇವಸ್ಥಾನದ ವಿಶೇಷತೆ ಶಿಲಾ ನಿರ್ಮಾಣ. ಗುಡ್ಡದ ಮೇಲಿನ ಸ್ಥಳ, ಪ್ರಕೃತಿಯ ನಡುವೆ ದೇವಾಲಯ. ಇತ್ತೀಚೆಗೆ ಮೆಟ್ಟಿಲುಗಳು ನಿರ್ಮಾಣ, ಮುಖಮಂಟಪ, ಹೊಸ ವಿಗ್ರಹಗಳು ಸೇರಿಸಲಾಗಿದೆ. ಆಧ್ಯಾತ್ಮಿಕ ಅನುಭವ. ಭಕ್ತರು ಹೇಳುವಂತೆ ಇಲ್ಲಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಭಯ ಕಡಿಮೆಯಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕೆಲವರು ಅದ್ಭುತ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ದರ್ಶನ ಸಮಯ ಸಾಮಾನ್ಯವಾಗಿ ಬೆಳಗ್ಗೆ 6:30 ಪೂರ್ವಾಹ್ನ, ರಾತ್ರಿ 8:30 ಅಪರಾಹ್ನ. ಯತ್ರದಂ ಹೋಗುವ ವಿಧಾನ: ಮೆಟ್ರೋ, ನ್ಯಾಷನಲ್ ಕಾಲೇಜ್ ಹತ್ತಿರ, ಬಸ್, BMTC ಲಭ್ಯ. ಆಟೋ/ಕ್ಯಾಬ್ ಸುಲಭವಾಗಿ ಸಿಗುತ್ತದೆ. ಗಮನಿಸಬೇಕಾದ ವಿಷಯಗಳು: ಭಕ್ತರು ಸಾಂಪ್ರದಾಯಿಕ ಉಡುಗೆ ಧರಿಸಬೇಕು. ಫೋಟೋಗ್ರಫಿ ನಿಷೇಧ. ವಿಶೇಷ ದಿನಗಳಲ್ಲಿ ತುಂಬಾ ಜನಸಂದಣಿ. ಏಕೆ ಈ ದೇವಸ್ಥಾನ ವಿಶೇಷ? ಶಿಲೆಯಲ್ಲಿ ಮೂಡಿಬಂದ ದೇವಿ, 1000 ವರ್ಷಗಳ ಇತಿಹಾಸ. ಮಾಟ ಮಂತ್ರ ನಿವಾರಣೆ. ನಂಬಿಕೆ. ಶಾಂತ ರೂಪದ ಕಾಳಿ, ಬಲವಾದ ಆಧ್ಯಾತ್ಮಿಕ ಶಕ್ತಿ. ಒಂದು ಸಣ್ಣ ರಹಸ್ಯ. ಸ್ಥಳೀಯರು ಹೇಳುವಂತೆ ಈ ದೇವಸ್ಥಾನಕ್ಕೆ ಮೊದಲ ಬಾರಿ ಹೋದವರು ಮತ್ತೆ ಮತ್ತೆ ಹೋಗಬೇಕೆಂದು ಅನಿಸುತ್ತದೆ.
ಇದು ಕೇವಲ ನಂಬಿಕೆ ಅಲ್ಲ, ಇದು ಅನುಭವ. ಸಾರಾಂಶ: ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ ಒಂದು ದೇವಸ್ಥಾನ ಅಲ್ಲ, ಒಂದು ಶಕ್ತಿಪೀಠ, ಒಂದು ಅನುಭವ. ಕೊನೆಯ ಮಾತು: ನೀವು ಜೀವನದಲ್ಲಿ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ, ಅದಾದ ಮೇಲೆ ನಿಮ್ಮ ಮನಸ್ಸೇ ನಿಮಗೆ ಹೇಳುತ್ತದೆ, ಇದು ದೇವಾಲಯವೇ ಅಥವಾ ದೈವಿಕ ಶಕ್ತಿ ನೆಲೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.